ಈ ದಿನ ಎಲ್ಲಿ ಅಡಗಿರುವೆಯೋ? ಧೈರ್ಯವಿದ್ದರೆ ಬಾ ನನ್ನೊಡನೆ ಯುದ್ಧ ಮಾಡು. ಎಲ್ಲ ಸುಗ್ರೀವ, ನನಗೆದರಿ ತಲೆಮರೆಸಿಕೊಂಡು ತಿರುಗುತ್ತಿದ್ದ ನೀನು ನನ್ನನ್ನು ಯುದ್ಧಕ್ಕೆ ಕರೆಯುವಷ್ಟು ಪರಾಕ್ರಮ ಬಂದಿದೆ. ಯುದ್ಧಕ್ಕೆ ಸಿದ್ಧನಾಗು. ಆಂಜನೇಯ, ಎಲ್ಲ ಸುಗ್ರೀವ, ಆಂಜನೇಯ ಬಿಟ್ಟಿದ್ದೇನೆ, ಎಲ್ಲಾದ್ರೂ ಬದುಕಿಗೆ ಹೋಗು. ಆಂಜನೇಯ, ಆಂಜನೇಯ, ಈ ಒಡತೆಗಳು ಸಾಕಪ್ಪ, ಸಾಕು. ಇವರ ಸಹವಾಸವೂ ಸಾಕು. ಆಂಜನೇಯ, ಒಡೆಯ, ಏಕೆ ಒಡೆಯ ಅಳುತ್ತಿರುವೆಯನ್ನು ಸಂಹರಿಸುವೆನೆಂದು ನನಗೆ ಅಭಯವನ್ನು ಕೊಟ್ಟ ಅವರ ಪರಾಕ್ರಮವು ತಿಳಿದಂತಾಯಿತು. ಏನಾದರೂ ಉಪಾಯ ಮಾಡಿ ಅವರನ್ನು ಬಂದ ದಾರಿಯಲ್ಲಿ ಕಳಿಸಿಬಿಡು. ಒಡೆಯ, ಸ್ವಲ್ಪ ನಿಧಾನಿಸು. ಇದಕ್ಕೆ ಏನೂ ಕಾರಣವಿರಬೇಕು. ಆ ಶ್ರೀರಾಮಚಂದ್ರರು ಬರಲಿ ವಿಚಾರಿಸೋಣ. ಶ್ರೀರಾಮಚಂದ್ರ, ನಮೋ ನಮಃ. ನಮ್ಮ ಮೇಲೆ ಈ ವಿಷಮ ಪರೀಕ್ಷೆ ಏಕೆ ಪ್ರಭು? ಆಂಜನೇಯ, ವಾಲಿಯು ಸುಗ್ರೀವರಾಜನು ಯುದ್ಧ ಮಾಡುತ್ತಿರುವಾಗ ಇವರಲ್ಲಿ ವಾಲಿ ಯಾರು ಸುಗ್ರೀವರಾರೆಂದು ಗೊತ್ತಾಗದೆ ಬಾಣ ಪ್ರಯೋಗಿಸಲು ಸಾಧ್ಯವಾಗಲಿಲ್ಲ. ಇವರಿಬ್ಬರು ಒಂದೇ ರೀತಿ ಕಾಣುತ್ತಿದ್ದರಿಂದ ಬಾಣ ಪ್ರಯೋಗ ಮಾಡಲು ಸಾಧ್ಯವಾಗಲಿಲ್ಲ. ಆಂಜನೇಯ, ಒಡೆಯ ಕೇಳಿ ಒಡೆಯ. ಲಕ್ಷ್ಮಣ, ಒಡೆಯ ಕೇಳಿ ಒಡೆಯ. ಸುಗ್ರೀವರಾಯ, ಸುಗ್ರೀವರಾಜ, ಪುಷ್ಪಮಾಲೆಯನ್ನು ಧರಿಸ ಕೂಡಲೇ ನನಗೆ ಒಂದು ಬಗೆಯ ಧೈರ್ಯವು, ಉತ್ಸಾಹವು, ನವ ಚೈತನ್ಯವು ತೋರಿ ಬರ್ತದಲ್ಲ ಆಂಜನೇಯ. ಒಡೆಯ, ಅದು ವಿಜಯಮಾಲೆ ಇರಬಹುದು. ಕೂಗುವ ಮಾಲೆ ಎನ್ನುವುದಕ್ಕೆ ಕಣೇಡಿಯಾದ ಈ ದಿನ ಹೊಸ ಸುಗ್ರೀವನು ಬಂದಿರುವನು. ಎಲ್ಲಿ ಅಡಗಿರುವೆಯೋ? ಧೈರ್ಯವಿದ್ದರೆ ಬಾ ನನ್ನೊಡನೆ ಯುದ್ಧ ಮಾಡು. ಎಲ್ಲವೋ ಸುಗ್ರೀವ, ಈಗ ತಾನೇ ನನ್ನ ಪೆಟ್ಟನ್ನು ತಿಂದು ನನ್ನನ್ನು ಪದೇ ಪದೇ ಯುದ್ಧಕ್ಕೆ ಕರೆಯುವುದನ್ನು ನೋಡಿದರೆ ನಿನಗೆ ಯಾರೋ ಹಿಂಬಾಲಕರಿರಬಹುದು. ನನ್ನ ಬೆಂಬಲ ಮೊದಲು ನಿನ್ನನ್ನು ವಿಚಾರಿಸಿಕೊಂಡು ಅವರನ್ನು ವಿಚಾರಿಸಿಕೊಳ್ಳುವೆನು. ಈ ಸಾರಿ ಯಾವ ಯುದ್ಧಕ್ಕೆ ಸಿದ್ಧನಾಗುವೆ? ಮಲ್ಲ ಯುದ್ಧ ಮಾಡುವ. ಸಿದ್ಧನಾಗು. ಮೋಸ ಮೋಸ ಮೋಸ. ಯಾರು ಹಿಂಬದಿಯಿಂದ ಬಾಣ ಪ್ರಯೋಗ ಮಾಡಿದವರು? ನನ್ನಿಂದ ಅಪರಾಧವೇನಾಯ್ತು? ನನ್ನಿಂದ ಅಪರಾಧವೇನಾಯಿತು? ಮುಂದೆ ಬಂದು ಹೇಳಬಾರದೆ ನನ್ನಿಂದ ಅಪರಾಧ ಆಯಿತು. ಯಾರು ಈ ರೀತಿ ಮಾಡಿದವರು? ಎಲ್ಲವೋ ವಾಲಿಯೇ, ನೀನು ಮಾಡಿರುವ ಅಪರಾಧಕ್ಕೆ ತಕ್ಕ ಶಾಸ್ತಿಯಾಗಿರುವುದು. ನಾನು ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರ, ಸಹೋದರನ ಪತ್ನಿಯನ್ನು ಅಪಹರಿಸಿರುವ ನಿನಗೆ ನಿನ್ನ ಮುಖಾವಲೋಕವನ್ನು ಮಾಡಬಾರದೆಂದು ಇಂದಿನಿಂದ ಬಾಣ ಪ್ರಯೋಗ ಮಾಡಲಾಯಿತು. ಈಗಲೂ ಬದುಕಬೇಕೆಂಬ ಆಸೆ ಇದ್ದಿರೇಳು, ಬಾಣವನ್ನು ಉಪಸಂಹಾರ ಮಾಡುವೆನು. ದೇವಾ, ನಮ್ಮಂಥ ಕಪಿವೀರರಿಗೆ ವರ್ಷಗಳೆಂಬ ಇಲ್ಲವೆಂಬ ಭೇದ ತಮ್ಮಂತಹ ಜ್ಞಾನಿಗಳಿಗೆ ತಿಳಿಯದೆ ದೇವ. ದೇವಾ, ಈ ನನ್ನ ತಮ್ಮ ಸುಗ್ರೀವನ ಸಖ್ಯ ಬೆಳೆದ ಬಗೆ ಹೀಗೆ. ಅಯ್ಯ,
ವಾಲಿರಾಜೇಂದ್ರ, ನನ್ನ ಪತ್ನಿಯಾದ ಸೀತೆಯನ್ನು ಲಂಕಾಧೀಶನಾದ ರಾವಣನು ಅಪಹರಿಸಿರುವನು. ಸೀತಾನ್ವೇಷಣೆ ಕಾರ್ಯದಲ್ಲಿ ಸುಗ್ರೀವರಾಯನು ನನಗೆ ಸಹಾಯ ಮಾಡುವೆನೆಂದು ಹೇಳಿದನು. ದೇವಾ ದೇವಾ, ಮೊದಲೇ ಈ ಮಾತನ್ನು ನನಗೆ ಹೇಳಿದ್ದರೆ ಆ ರಾವಣನನ್ನು ಈ ನನ್ನ ಅಂಗೋಲದಿಂದ ಸುತ್ತಿ ತಂದು ತಮ್ಮ ಪಾದದ ಮೇಲೆ ಕೆಳಗುತ್ತಿದ್ದೆನು. ಈ ಕಾರ್ಯವು ನನ್ನ ತಮ್ಮನಾದ ಸುಗ್ರೀವನಿಂದ ಸಾಧ್ಯವೇ? ವಾಲಿರಾಜೇಂದ್ರ, ಈಗಲೂ ನಿನಗೆ ಬದುಕಬೇಕೆಂಬ ಆಸೆ ಇದ್ದಿರೇಳು, ಬಾಣವನ್ನು ಉಪಸಂಹಾರ ಮಾಡುವೆನು. ಬೇಡ ದೇವಾ, ಬೇಡ. ನನ್ನದೊಂದು ಕೋರಿಕೆ ಇರುವುದು. ನನ್ನ ಮಗನಾದ ಅಂಗದನ ಪೂರ್ಣ ಜವಾಬ್ದಾರಿ ನಿಮ್ಮದಾಗಿರುವುದು. ಅವನನ್ನು ಕಾಪಾಡಬೇಕು ದೇವಾ, ಅವನನ್ನು ಕಾಪಾಡಬೇಕು. ಆಗಲಿ ಆಗಲಿ ವಾಲಿರಾಜೇಂದ್ರ. ಸುಗ್ರೀವ, ಅಣ್ಣೋ, ಅವರ ಕೈಯಲ್ಲಿ ಜೊತೆ ಕೂಡಿ ಸೀತಾನ್ವೇಷಣೆ ಕಾರ್ಯಕ್ಕಾಗಿ ನೀನು ಸಹಕರಿಸು. ನಾನು ರಾಮನ ಬಾಣದಿಂದ ಮುಕ್ತಿಯನ್ನು ಪಡೆಯುತ್ತೇನೆ. ದೇವಾ, ನನಗೆ ನಿಮ್ಮ ಬಾಣದಿಂದ ಮುಕ್ತಿಯನ್ನು ತೋರಿಸಿ. ವೀರ ಸದ್ಗತಿಯನ್ನು ಪಡೆಯುವ ವಾಲಿರಾಘವೇಂದ್ರ. ಜನಕ 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 ದೇವಾ, ನಮ್ಮ ತಂದೆ ಯಾವ ಅಪರಾಧಕ್ಕಾಗಿ ಅವರನ್ನು ಕೊಂದಿರಿ? ಅವರು ಮಾಡಿದ ಅಪರಾಧವಾದರೂ ಏನು ತಂದೆ? ಅಂಗದ ಕುಮಾರ, ನಿನ್ನ ತಂದೆಯು ಮಾಡಿದ ಅಪರಾಧಕ್ಕೆ ತಕ್ಕ ಶಿಕ್ಷೆ ಆಗಿದೆ. ಸುಗ್ರೀವರಾಜ, ದೇವಾ, ನಿಮ್ಮ ಅಣ್ಣನ ಅಂತ್ಯಕ್ರಿಯಾದಿಗಳನ್ನು ಮುಗಿಸಿ. ಲಕ್ಷ್ಮಣ, ಸುಗ್ರೀವರಾಜನಿಗೆ ಪಟ್ಟಾಭಿಷೇಕವನ್ನು, ಅಂಗದನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಿ ಹಿಂದಿರುಗಿ. ನೀಲ ಕುಂದಲೆಗೆ ಜಾನಕಿ ಬಾಲೆಲ್ಲು ಬಾಲೆ ಜಾನಕಿ ನೀಲ ಕುಂದಲೆಗೆ ಜಾನಕಿ ಬೂಲನೆ ಜಾನಕಿಯೇ ಬೂಲನೆ ಜಾನಕಿಯೇ ಜಾನಕಿ ಬೂಲನೆ ಜಾನಕಿಯೇ ಸೀತೆಯ ಅವಲೋಕಿಪೆನೆ ಲೀಲೆಯ ಅವಲೋಕಿಪೆನೆ ಬೋರುವಾಕ್ಷಿ ಸೀತೆಯ ಕಾಪೆನಿ ಪರಿಯ ಜಾನಕಿ ಮನೋಹರೇ ಬೆಂಬಿಡಾದೆ ನಂಬಿ ಬಂದೆ ಬೆಂಬಿಡಾದೆ ನಂಬಿ ಬಂದೆ ಬೆಂಬಿಡಾದೆ ನಂಬಿ ಬಂದೆ ಮನೋಹರೇ ಬೆಂಬಿಡಾದೆ ನಂಬಿ ಬಂದೆ ಬಂಬರಾಳಿ ಕೋರಿ ಮೊಳತಾಚಿ ಜಾನಕಿ ಬಂಬರಾಳಿ ಕೋರಿ ಮೊಳತಾಚಿ ಬಲಂದು ಬಾಲೆ ಜಾನಕಿಯೇ ಇಲ್ಲ ಕುಂಕರೆಯೇ ಸೀತಾ ಸೀತಾ ಸೀತಾ
ವರ್ಷ ಕಾಲವು ಕಳೆದರು. ಆ ಜಾನಕಿಯ ಎಲ್ಲಿರುವೆ ಮನೋಹರೆ, ಎಲ್ಲಿರುವೆ ಮನೋಹರೆ. ದಿನಗಳು ಕಳೆದಂತೆ ನನ್ನ ಹೃದಯದ ಚಿಂತೆಯು ಭಾರವಾಗುತ್ತಿರುವುದು. ಜಾನಕಿ ಒಂದು ಮಾತನ್ನಾದರೂ ಆಡಬಾರದೆ. ಲಕ್ಷ್ಮಣ, ಲಕ್ಷ್ಮಣ, ವಾಲಿಯ ವಧೆಯಾಗಿ ವರ್ಷಾಂತ್ಯವು ಕಳೆದರು. ಸುಗ್ರೀವರಾಜನು ಹಿಂದಿರುಗಲಿಲ್ಲ. ಆದ್ದರಿಂದ ನೀನು ಕಿಷ್ಕಿಂಧೆಗೆ ತೆರಳಿ ಸುಗ್ರೀವರಾಜನನ್ನು ಎಚ್ಚರಿಸಿ ಬಾ. ಆಗಲೇ ಹೋಗುವೆನ ಜವದೋಳಾಗ್ರಜ, ಈಗಲೇ ಸುಗ್ರೀವನೆಡೆಗೆ ಹೋಗುವೆನ ಜವದೋಳಾಗ್ರಜ. ಮಾಡಿದ ಪುಕಾರಗಳನ್ನು ನೋಡದೆ ಮಧಾಂಧತೆಯೊಳು, ಮಾಡಿದ ಮದ ನೋಡದೆ ಮಧಾಂಧತೆಯಳು ಕೂಡಿ ಮೆರೆಯುತ್ತಲಿರುವ ತುಳುವ ನರನ ಪರಿಪರಿ ವಿಧನ ಶಿಕ್ಷೆ ಹೋಗುವೆನ ಜವದೋಳಾಗ್ರಜ, ಈಗಲೇ ಸುಗ್ರೀವನೆಡೆಗೆ ಹೋಗುವೆನ ಜವದೋಳಾಗ್ರಜ. ವಾಲಿಯ ಸಂಹಾರವಾಗಿ ವರ್ಷ ಕಾಲ ಕಳೆದರೂ ಪಾನ ಮುಕ್ತರಾಗಿ ಕುಳಿತಿರುವ ಸುಗ್ರೀವನನ್ನು ಧ್ವಂಸ ಮಾಡಿ ಬರುವನು. ಸುಡುವೆ ಕಿಷ್ಕಿಂಧೆಯನ್ನು ಸುಡುವೆ ಕಿಷ್ಕಿಂಧೆಯನ್ನು ಪಡ ಪಡ ಕಪಿ ಕುಲವನ್ನೆಲ್ಲ ಕಡಿದು ಒಡವಿಯೊಳಗಿರುವೆ. ಕಡಕ ಸುಗ್ರೀವಾದವನ ಕಡಕ ಸುಗ್ರೀವಾದವನ ಪದಸಿಂದು ಕೋಪಾಗ್ನಿಗಾಹುತಿಯ ಕೊಡುವೆ. ಲಕ್ಷ್ಮಣ ಸ್ವಾಮಿ, ಬೀತರದೆಂಗೊಳು ಖ್ಯಾತಿವಂತರೆ ನೀವು, ಖ್ಯಾತಿವಂತರೆ ನೀವು ಏತಗೆ ಗೋಪಿಸುವೆ ಪರಿಗೇತಗೆ ಗೋಪಿಸುವೆ. ಲಕ್ಷ್ಮಣ ಸ್ವಾಮಿ, ಸರಸಕ್ಕೆ ಬರುತ್ತಿದೆ ಒಂದು ತರ ಕವಿ ಬಲ, ಸರಸಕ್ಕೆ ಬರುತ್ತಿದೆ ಒಂದು ತರ ಕವಿ ಬಲ, ಸರಸಕ್ಕೆ ಬರುತ್ತಿದೆ ಒಂದು ತರ ಕವಿ ಬಲ, ಸರಸಕ್ಕೆ ಬರುತ್ತಿದೆ ಒಂದು ತರ ಕವಿ ಜಗತ್ತಿನಲ್ಲಿ ಪರಮ ಪುರುಷ ದೊರೆತು ಅದನ್ನ ಶಿರದಿ ಧರಿಸಿ, ಪರುಷದಿಂದಲೇ ಪರಮ ಪುರುಷ ದೊರೆತು ಅದನ್ನ ಶಿರದಿ ಧರಿಸಿ ಮೆರೆಯುತ್ತ ಧರೆಯೊಳಗಿರುವೆವು ನಿರುತದಿ, ಮೆರೆಯುತ್ತ ಧರೆಯೊಳಗಿರುವೆವು ನಿರುತದಿ ವರದ ಶರದ ಸುತ ಏತಗೆ ಏತಗೆ ಕೋಪಿಸುವೆ. ಲಕ್ಷ್ಮಣ ಸ್ವಾಮಿ, ಮಳೆಗಾಲವಾದ್ದರಿಂದ ಚೆದಿರು ಹೋಗಿದ್ದ ಕಪಿ ಸೈನ್ಯವನ್ನು
ಒಂದುಗೂಡಿಸಲು ಕಷ್ಟವಾಯಿತು. ಅದಕ್ಕಾಗಿ ಕ್ಷಮಿಸಬೇಕು ತಂದೆ. ಎಲ್ಲವೋ ಅಂಗದ, ತನಗೆ ಬರಲು ನಾಚಿಕೆ ಆದ್ದರಿಂದ ನಿನ್ನನ್ನು ಕಳಿಸಿರುವೆನು. ಇನ್ನ ಉದಾಸೀನ ಮಾಡಿದರೆ ವಾಲಿಗಾದ ಗತಿಗೆ ಆತನಿಗೂ ಆಗುವುದು. ಎಚ್ಚರ, ಬೇಗ ಅಗ್ರಜ ಬರುವಂತೆ ಬೆಳೆ ತಿರ್ಸು. ಆಗಬಹುದು. ಜಾನಕಿ ಪ್ರಾಣ ಸಖಿ ಹಗಲಿದೆಯ ಕಮಲಮುಖಿ ಜಾನಕಿ ವೈದೇಹಿ ಜಾನಕಿ ಪ್ರಾಣ ಸಖಿ ಅಗಲಿದೆಯ ಕಮಲಮುಖಿ ಜಾನಕಿ ಸೀತಾ ಮನೋಹರೇ ಪಂಚವಟಿ ತಟ ಪುಣ್ಯ ರೂಪಿಣಿ ಎಲ್ಲಿರುವೆ? ಪಂಚವಟಿ ತಟ ಪುಣ್ಯ ರೂಪಿಣಿ ಗೋದಾನಂದಿತ ಹಂಸಗಾಮಿನಿ ಪಂಚವಟಿ ತಟ ಪುಣ್ಯ ರೂಪಿಣಿ ಗೋದಾನಂದಿತ ಹಂಸಗಾಮಿನಿ ಚಿತ್ರಕೂಟ ಸಂಚಾರಿಣಿ ತರುಣಿ ಸೀತಾ ಚಿತ್ರಕೂಟ ಸಂಚಾರಿಣಿ ತರುಣಿ ಅಯೋಧ್ಯ ಜನಮನ ಹೃದಯೋಲ್ಲಾಸಿನಿ ಜಾನಕಿ ಮನೋಹರೇ, ಒಂದು ಮಾತನಾದರೂ ಆಡಬಾರದು. ಜನಮನ ಹೃದಯೋಲ್ಲಾಸಿನಿ ಜಾನಕಿ ಪ್ರಾಣ ಸಖಿ ಅಗಲಿದೆಯ ಕಮಲಮುಖಿ ಜಾನಕಿ. ಜಾನಕಿ ಎಲ್ಲಿರುವೆ ಸೀತಾ? ನೀನಿಲ್ಲದೆನ್ನಯ ಮಾಡಿದ್ದು ವಿಫಲ. ಮನೋಹರೇ, ನೀನಿಲ್ಲದೆನ್ನಯ ಮಾಡಿದ್ದು ವಿಫಲ. ಸೀತಾ ಸಂಚಿತ ತಂತು ಜಾಲ ನೀನಿಲ್ಲದೆನ್ನಯ ಬಾಳಿದು ವಿಫಲ.
ಸೀತಾ ಸಂಚಿತ ತಂತು ಜಾಲ ವಿರಗ ವೇದನೆ ಸಹಿಸಲ ಸದಳ ಸೀತಾ 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 ಅದಕ್ಕೆ ವಿರಗ ವೇದನೆ ಸಹಿಸಲ ಸದಳ ತನು ಮುದಗಿಸುತ್ತಿದೆ ಚಿರಂತ ಚಿತ್ತಾನನ ಅದಕ್ಕೆ ತನು ಉದಗಿಸುತ್ತಿದೆ ಚಿರಂತ ಚಿತ್ತಾನನ ಜಾನಕಿ ಪ್ರಾಣ ಸಖಿ ಅಗಲಿದೆಯ ಕಮಲ ಮುಖಿ ಜಾನಕಿ ಸೀತಾ ಸೀತಾ ಜಾನಕಿ ಮನೋಹರೆ ಎಲ್ಲಿರುವೆ? ಏಕೆ ಮರೆಯಾಗಿರುವೆ ಸೀತಾ? ಸುಗ್ರೀವನನ್ನು ಎಚ್ಚರಿಸಲು ಹೋದ ಅನುಜ ಲಕ್ಷ್ಮಣನು ಇನ್ನೂ ಕೂಡ ಬಾರಲೇ ಇಲ್ಲ. ಓದವನು ಅಲ್ಲಿ ಏನೇನು ಅನಾಹುತನು ಮಾಡಿದನು ಕಾಣದಲ್ಲ. ಅಗ್ರಜ ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಓದ ಕಾರ್ಯವೇನಾಯಿತು? ಸುಗ್ರೀವನನ್ನು ಕರೆತಂದೆಯಾ? ಅಂಗದ ಕುಮಾರನು ಇತ್ತಲೇ ಬರುತ್ತಿರೋರು. ವಂದಿಸೈ ಮಕಾನುಭಾವ ಸನ್ನುತ ಸುಗುಣಾಕರ ದೇವಾ ವಂದಿಸೈ ಮಕಾನುಭಾವ ಸನ್ನುತ ಸುಗುಣಾಕರ ದೇವಾ ಅಂಗದ ಕುಮಾರ, ಚಂಡಕೋಪದಿಂದ ನೀವು ಕೆಂಡ ಮುಗುಳು ಧೈದರೆ ದೇವಾ ರಾಮಚಂದ್ರ ಚಂಡಕೋಪದಿಂದ ನೀವು ಕೆಂಡ ಮುಗುಳು ಧೈದರೆ ಕಂಡು ಬೆದರ್ವರು ಅಮರರು ಕಂಡು ಬೆದರ್ವರು ಅಮರರು ಬ್ರಹ್ಮಾಂಡ ಉಳಿಯುವುದೇ ಬಿಡೈ ಬ್ರಹ್ಮಾಂಡ ಉಳಿಯುವುದೇ ಬಿಡೈ ವಂದಿಸೈ ಮಹಾನುಭಾವ ಸನ್ನುತ ಸುಗುಣಕರ ದೇವಾ ಅಂಗದ ಕುಮಾರ, ಮಾನವೇಂದ್ರ ನಿಮ್ಮೊಳ್ಳು ಉದಾಸೀನತೆಯನ್ನು ತೋರ್ವದೆ ದೇವಾ ಮಾನವೇಂದ್ರ ನಿಮ್ಮೊಳ್ಳು ಉದಾಸೀನತೆಯನ್ನು ತೋರ್ವದೆ ದೇವಾ ಮಾನ ಪ್ರಾಣ ಉಳಿಸಿ ಪೊರೆಯೋ 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 ದೇವಾ ಅಂಗದ ಕುಮಾರ, ಮಾನ ಪ್ರಾಣ ಉಳಿಸಿ ಪೊರೆಯೋ ಮಾನ ಪ್ರಾಣ
ಪ್ರಾಣ ಉಳಿಸಿ ಪೊರೆಯೋ ದೇವ ಮಾನ ಪ್ರಾಣ ಉಳಿಸಿ ಪೊರೆಯೋ ಮಾನವೇಂದ್ರ ತನುಮವತಿ ಮಾನವೇಂದ್ರ ತನುಮವತಿ ಮನ್ನಿಸೈ ಮಹಾನುಭಾವ ಸತುದಾಸ ಗುಣಾಕರ ದೇವಾ 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 ದೇವ ಮಳೆಗಾಲವಾದ್ದರಿಂದ ಚೆದರಿ ಹೋಗಿದ್ದ ಕಪಿ ಸೈನ್ಯವನ್ನು ಒಂದು ಮಾಡಲು ಬಹಳ ಕಷ್ಟವಾಯಿತು. ಅದಕ್ಕಾಗಿ ಕ್ಷಮಿಸಬೇಕು ತಂದೆ. ಅಂಗದ ಕುಮಾರ, ನಿನ್ನ ಚಿಕ್ಕಪ್ಪನಾದ ಸುಗ್ರೀವರಾಜನಲ್ಲಿ ಅದೋ ಇತ್ತ ಕಡೆಯಿಂದಲೇ ಬರುತ್ತಿರುವರು. ಸೀತಾರಾಮ ಕೋಪವೇಕೆ ಭೂಪ ಎನ್ನಳು ಸೀತಾರಾಮ ಕೋಪವೇಕೆ ಭೂಪ ಎನ್ನಳು ಭೂಪ ಎನ್ನಳು ಭೂಪ ಎನ್ನಳು ಮೊರೆ ಬಂದ ಬಗುದರು ಕಿಡಿಕಾರುವುದು ಚಿತವೇ ಮೊರೆ ಬಂದ ಬಗುದರಲ್ ಕಿಡಿಕಾರುವುದು ಚಿತವೇ ಮೊರೆ ಕಾಯ್ದ ನಿನ್ನ ಜಪ ಒಂದೇ ನನ್ನ ಧ್ಯಾನ ಮೊರೆ ಕಾಯ್ದ ನಿನ್ನ ಜಪ ಒಂದೇ ನನ್ನ ಧ್ಯಾನ ಸೀತಾರಾಮ ಕೋಪವೇಕೆ ಭೂಪ ಎನ್ನಳು ಭೂಪ ಎನ್ನಳು ಭೂಪ ಎನ್ನಳು. ರಾಮಚಂದ್ರ ನಮಸ್ಕರಿಸುವೆನು. ಮಳೆಗಾಲವಾದರಿಂದ ತಡವಾಯಿತು. ನನ್ನ ಅಪರಾಧವನ್ನು ಕ್ಷಮಿಸಬೇಕು ದೇವ, ಕ್ಷಮಿಸಬೇಕು. ಸುಗ್ರೀವರಾಜ ಆಂಜನೇಯನೇ ಅದು ಸೈನ್ಯವನ್ನು ಜೊತೆಗೂಡಿಸಿಕೊಂಡು ಸಮರ್ಥ ಮನೋಜಾವತಾರ ವಿನುತಾ ವಿರಾಮ 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 ಅನಗರಾಗಮ ಅವನೀರವ ಅನಗರಾಗಮ ಅವನೀರವ ಪರಿತಾಗಿರಮ ಗೋತ ಕಾದಿ ಶುಭಾದಿ ಪರಿಪ ಕಾದಿ ಶುಭಾದಿ ಅವಿರಾಮ ವಿಭೋ ಪರಿತಾಗಿರಮ ರಘುತಮ ರಾಮ ಕಪಾಲ ಗಣಯೋಗ ಶಿವ ಕಪಾಲ ಗಣಯೋಗ ಶಿವ ಮುನಿಗ ಕಪಾಲ ಗಣಯೋಗ ಶೀಲ ಮುನಿಗ ಕಪಾಲ ಗಣಯೋಗ ಶೀಲ ಗಪಲ ಮುನಿಗ ಗಪಲ ರಾಮ
ಗನ ಯೋಗ ಚೀಲ ಮುನಿಯಾಗ ಪಾಲ ಘನ ಯೋಗ ಚೀಲ ಮುನಿಯಾಗ ಪಾಲ ಘನ ಯೋಗ ಚೀಲ ಮುನಿಯಾಗ ಪಾಲ ಘನ ಯೋಗ ಮುನಿಯಾಗ ಪಾಲ ಘನ ಯೋಗ ಮುನಿಯಾಗ ಪಾಲ ಘನ ಯೋಗ ಶೀಲ 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 ಅನಗರಾಗವ ಅವನಿದವ ಅನಗರಾಗವ ಅವನಿದವ ಅಭಿಮಾನಯಾವೆ ಸುಖಾದಿ ಸುಖಾದಿ ಅಭಿರಾಮಿ ಪ್ರಗೋತಮ ರಾಮ ರಾಮ ಶ್ರೀರಾಮಚಂದ್ರ ಪಾಹಿಮಾಂ ಪಾಹಿಮಾಂ ನಮ್ಮನ್ನು ಕ್ಷಮಿಸಿ ಪ್ರಭು ಸದಾ ನಿಮ್ಮ ದಾಸರಾಗಿರುವ ನಾವು ತಮ್ಮ ಆಜ್ಞೆಗಾಗಿ ಕಾಯುತ್ತಿರು ನೀವು ಕರ್ತವ್ಯವನ್ನು ಆಜ್ಞಾಪಿಸಿದರೆ ನಾವು ಶಿರಸಾವಹಿಸಿ ನಡೆಸುವ ಪ್ರಭು ಸುಗ್ರೀವ ರಾಜ ದೇವ ಇವರೆಲ್ಲರಿಗೂ ಇವರಿವರ ಕಾರ್ಯಗಳನ್ನು ನೇಮಿಸಿ ಆಜ್ಞೆ ದೇವ ಆಂಜನೇಯ ಇಲ್ಲಿ ಬಾ ನೀನು ಯುವರಾಜನದ ಅಂಗದನು ಮತ್ತು ಜಾಂಬವಂತರೊಳಗೂಡಿ ದಕ್ಷಿಣಾಭಿಮುಖವಾಗಿ ಹೊರಟು ವಿಂಧ್ಯಾದಿ ಪರ್ವತಗಳನ್ನು ನರ್ಮದಾ ಗೋದಾವರಿಯಾದಿ ನದಿ ಪ್ರಾಂತ್ಯಗಳನ್ನು ಹುಡುಕಿ ಅಲ್ಲಿನ ಅಗತ್ಯವನ್ನು ಸೇರು ಆಗಲಿ ಪ್ರಭು ಅವರಿಂದ ಆಶೀರ್ವಾದವನ್ನು ಪಡೆದು ಚೋಳ ಕೇರಳ ಪಾಂಡ್ಯ ಚೇರಾದಿ ದೇಶಗಳಲ್ಲಿ ಹುಡುಕು ಅಲ್ಲಿಯೂ ಸಿಗದಿದ್ದರೆ ದಕ್ಷಿಣ ಸಮುದ್ರವನ್ನು ಪ್ರವೇಶಿಸು ಮಹದಾಗ್ದಿ ಪ್ರಭು ಅಲ್ಲಿ ಅಂಗಾರಿಕೆ ಎಂಬ ರಾಕ್ಷಸರಿರುವಳು ಅವಳಿಗೆ ಎದರದೆ ಮುಂದೆ ಹೋಗು ಆಗಬಹುದು ಭೋಗವತಿ ನಗರು ಸಿಕ್ಕುವುದು ಅಲ್ಲಿಯೂ ಹುಡುಕು ಸೀತಾಮಾತೆಯವರ ನೆಲೆಯು ಸಿಗದಿದ್ದರೆ ಮುಂದೆ ಹೋಗು ಪಿತೃಲೋಕವೂ ಸಿಕ್ಕುವುದು ಅಲ್ಲಿಯೂ ಚೆನ್ನಾಗಿ ಹುಡುಕು ಅಲ್ಲಿಂದ ಮುಂದಕ್ಕೆ ಹೋಗಬೇಡ ಏಕೆ ಪ್ರಭು ಏತಕ್ಕೆಂದರೆ ಅಲ್ಲಿ ಸೂರ್ಯ ರಶ್ಮಿಯೂ ಸಹ ಮುಂದೆ ಕಾಣುವುದಿಲ್ಲ ಆದ್ದರಿಂದ ನೀನು ಮುಂದೆ ಹೋಗಬೇಡ ಹೀಗೆ 1 ಮಾಸದ ಅವಧಿಯೊಳಗಾಗಿ ಸಾಹಸದಿಂದ ಆ ನೀಚನಾದ ರಾವಣನ ನೆಲೆಯನ್ನು ಮತ್ತು ಸೀತಾಮಾತೆಯವರ ಕುಶಲ ವಾರ್ತೆಯನ್ನು ತರತಕ್ಕದ್ದು ಅವಧಿ ಮೀರುವುದಲ್ಲದೆ ಉದಾಸೀನ ಮಾಡಿ ಬಂದಲ್ಲಿ ಸಚಿವ ಶ್ರೇಷ್ಠನದ ನಿನಗೆ ಹೇಳತಕ್ಕದ್ದೇನಿರುವುದು ಆಂಜನೇಯ ಆಗಲಿ ಪ್ರಭು ಮಹದಾಗ್ದಿ ಪ್ರಭು ಮಹದಾಗ್ದಿ ಸುಗ್ರೀವರಾಜ ದೇವ ಈ ನಾನಾ ದಿಕ್ಕುಗಳಲ್ಲಿರುವಂತಹ ವಿಷಯ ನಿನಗೆ ಹೇಗೆ ತಿಳಿಯಿತು ದೇವ ನಮ್ಮಣ್ಣನಾದ ವಾಲಿಯು ನನ್ನನ್ನು ಸಂಹರಿಸಬೇಕೆಂದು ಬೆನ್ನಟ್ಟಿ ಬಂದ ಕಾಲದಲ್ಲಿ ಅವನ ಕೈಯಿಂದ ತಪ್ಪಿಸಿಕೊಂಡು ನಾನಾ ದೇಶಗಳನ್ನು ಸುತ್ತಿ ನಾನಾ ದಿಕ್ಕುಗಳಲ್ಲಿನ ಅದ್ಭುತಗಳನ್ನು ನೋಡಿರುವನು ದೇವ ಮಾರುತಿ ಪ್ರಭು ಈ ಮಹತ್ತರವಾದ ಕಾರ್ಯವು ನಿನ್ನಿಂದ ಸಾಧ್ಯವೇ ಏನು ಪ್ರಭು ಸಂದೇಹವೇ ಪ್ರಭು ಸಂದೇಹವೇ ಶ್ರೀರಾಮನ ನಿನ್ನಯ ಕರುಣಾರಸ ವಿಲಸ ಕಟಾಕ್ಷ ಮದೊಂದಿರೇ ರಾಮನ ನಿನ್ನಯ ಶ್ರೀರಾಮನ ನಿನ್ನಯ ಜಗದಾ ವಿರಾಮನ ನಿನ್ನಯ ಕರುಣಾ ರಸ ವಿಲಸ ಕಟಾಕ್ಷ ಅದೊಂದಿರೇ ಜನದೋ ಓ ರಾವಣನು ಸದಪಡಿದು ಆರು ಜನಕ ಜಯ ಕುಶಲ ವಾರ್ತೆಯ ತಂದೊಪ್ಪಿಸುವನಲವೇ ರಾಮ ರಾಮ
ಆಶೀರ್ವಾದ ಬಲ ಹೊಂದಿದ್ದರೆ ಸೀತಾಮಾತೆಯ ಕುಶಲ ವಾರ್ತೆಯನ್ನು ತರುವುದಲ್ಲದೆ ಆ ನೀಚನಾದ ರಾವಣನ ಬಲಗಳನ್ನು ಅರಿತು ಬರುವೆನು. ಅವಧಿಯು ಮುಗಿಯುವುದರೊಳಗಾಗಿ ಪ್ರಭು. ಆಂಜನೇಯ, ಒಂದು ವೇಳೆ ನಿನಗೆ ಜಾನಕಿಯು ಕಂಡಾಗ ಅವಳನ್ನು ಗುರುತಿಸುವುದಕ್ಕಾಗಿ ನಿನ್ನಲ್ಲಿ ಕೆಲವು ಗುರುತುಗಳನ್ನು ಹೇಳುವೆನು, ಆಗಬಹುದು. ಕುರುಹುಗಳನ್ನು ಹೇಳುವೆನು, ಕೇಳಬಲ್ಲಿ? ಮಹದಾಗ್ದೆ ಪ್ರಭು. ಹೀಗೆ ಬಾ. ತಿಳಿಯಿತೋ? ತಿಳಿಯಿತು. ಅದು ಅಲ್ಲದೆ ಒಡೆಯ ಕಾಕಾಸನ ವೃತ್ತಾಂತವನ್ನು ಬಹು ಗೌಪ್ಯವಾಗಿ ತಿಳಿಸಬೇಕು. ಆಯ್ತು ಪ್ರಭು. ಆಗಲಿ ಪ್ರಭು, ಆಗಲಿ. ಜಾನಕಿಗರುಗುವ ಪರಿದ ಕೇಳೈ ಮಾರುತಿ ಬೇಳುವೆನು ಬಾರೈ. ಆಂಜನೇಯ, ಜಾನಕಿಗರುಗುವ ಪರಿದ ಕೇಳೈ ಮಾರುತಿ ಬೇಳುವೆನು ಬಾರೈ. ಮಾರುತಿ ಶಿವಚಾಪವ ಮುರಿದು ನಲಿದು. ಆಂಜನೇಯ, ಶಿವಚಾಪವ ಮುರಿದು ನಲಿದು ಸೀತೆಯ ಕರಪಲ್ಲವಗಳ ಪಿಡಿದು. ಸೀತೆಯ ಕರಪಲ್ಲವಗಳ ಪಿಡಿದು ಕರೆತಂದು ತಿಳಿಸೈ ಸಂತೈಸೈ. ಜಾನಕಿಗರುಗುವ ಪರಿದ ಕೇಳೈ ಮಾರುತಿ ಬೇಡುವೆನು ಬಾರೈ. ಮಾರುತಿ, ನಂಬಿಕೆ ಬಾರದೊಡೆ ಆಕೆಗೆ, ನಂಬಿಕೆ ಬಾರದೊಡೆ ಆಕೆಗೆ, ನಂಬಿಕೆ ಬಾರದೊಡೆ ಆಕೆಗೆ. ಆಂಜನೇಯ, ನಂಬಿಕೆ ಬಾರದೊಡೆ ಆಕೆಗೆ, ನಂಬಿಕೆ ಬಾರದೊಡೆ ಜನಕ ಸೂತೆಗೆ, ನಂಬಿಕೆ ಬಾರದೊಡೆ ಮಾರುತಿ. ಮಾರುತಿ, ಮಾರುತಿ, ಮಾರುತಿ. ಆಂಜನೇಯ, ನಂಬಿಕೆ ಬಾರದೊಡೆ ಆಕೆಗೆ. ಆಂಜನೇಯ, ನಂಬಿಕೆ ಬಾರದೊಡೆ ಆಕೆಗೆ, ನಂಬಿಕೆ ಬಾರದೊಡೆ ಸೀತೆಗೆ. ಗುಳಿಕೆಯ ಇದ ಆಕೆಗೆ ಕೊಡಲು, ಅಂಗುಳಿಕೆಯ ಇದ ಆಕೆಗೆ ಕೊಡಲು ಪಂಕಜ ಮುಖಿ ನಿಜವ ತಿಳಿವಳು. ಮಾರುತಿಗರುಗುವ ಪರಿದ ಕೇಳೈ ಮಾರುತಿ ಬೇಳುವೆನು ಬಾರೈ. ಮಾರುತಿ, 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 ಮಾರುತಿ. ಜಾನಕಿಗೆ ಈ ಅಂಗುಳಿಕೆಯನ್ನು ಕೊಟ್ಟು ಆಕೆಯಿಂದ ಒಂದು ಅಭಿಜ್ಞಾನ ವಸ್ತುವೊಂದನ್ನು ತರಬೇಕು. ಆಗಬಹುದು ಪ್ರಭು. 1 ಮಾಸದ ಒಳಗಾಗಿ. ಆಗಲಿ ಪ್ರಭು. ಮಹದಾಗ್ದಿ ಪ್ರಭು, ಮಹದಾಗ್ದಿ. ದೇವಾ ಲಕ್ಷ್ಮಣ ಸ್ವಾಮಿ, ಒಂದು ವೇಳೆ ರಾಮಾನುಗ್ರಹದಿಂದ ಸೀತಾಮಾತೆಯವರ ದರ್ಶನವಾದಲ್ಲಿ ನಿಮ್ಮ ಬಗ್ಗೆ ಏನೆಂದು ಅರಗಲಿ ಪ್ರಭು. ಆಂಜನೇಯ,
ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸಿ. ಆಗಬಹುದು ಆಗಬಹುದು ಕಪಿವರರೇ, ಇಂದಿಗೆ ಮೊದಲುಗೊಂಡು ಸೀತಾಮಾತೆಯ ದರ್ಶನವಾಗುವವರೆಗೂ ನಾನು ಫಲಹಾರಾದಿಗಳನ್ನು ಭುಂಜಿಸುವುದಿಲ್ಲ. ಇದಕ್ಕೆ ಶ್ರೀರಾಮಚಂದ್ರನ ಪಾದವೀ ಸಾಕ್ಷಿ. ಬನ್ನಿರಿ, ಎಲ್ಲರೂ ಕಾರ್ಯಪ್ರವೃತ್ತರಾಗೋಣ. ರಾಮಚಂದ್ರ ಮಾಪಾಗಿದಯಾಳು ಅಗಗದ ಪರಮ ಕೃಪಾಳು. ರಾಮಚಂದ್ರ ಮಾಪಾಗಿದಯಾಳು ಅಗಗದ ಪರಮ ಕೃಪಾಳು. ಸಕಲ ಲೋಕದವನೇ ಮಾಧವನೇ 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 ಶ್ರೀಗರನೆ. ಸಕಲ ಲೋಕದವನೇ ಮಾಧವನೇ 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 ಶ್ರೀವದನೆ. ನಿಖಿಲ ಸುರಗಮನೆ ಮುರಗರನೆ. ಸುರಗಮನೆ ಮುರಗರನೆ. ರಾಮಚಂದ್ರ ಪರಮ ಕೃಪಾಳು ಪರಮ ಪರಮ ಕೃಪಾಳು. जय जय राम गरे जय जय राम गरे जय जय राम गरे जय जय राम हरे जय जय सीता हरे. राम हरे हरे सीता हरे हरे. राम हरे हरे सीता हरे हरे. जय जय राम हरे जय जय सीता हरे. जय जय राम हरे जय जय सीता हरे. दशरथ उदर गोल परिचित श्रीगरे. दशरथ उदर गोल परिचित श्रीगरे. भोगव ಬೆಳಗಿದ ರಾಮಗರೆ. ಭೋಗವ ಬೆಳಗಿದ ರಾಮಗರೆ. ಜಯ ಜಯ ರಾಮ ಹರೆ ಜಯ ಜಯ सीता हरे. जय जय राम हरे जय जय सीता हरे. जय जय राम हरे. ಕಪಿವೀರರೇ, ಆಂಜನೇಯ, ಇಂದು ನಾವು ಸ್ವಯಂಪ್ರಭಾ ಪಟ್ಟಣವನ್ನು ತಲುಪಿ ಪಥವು ತಿಳಿಯದಾಗಿ ಶ್ರೀರಾಮ ಮಂತ್ರವನ್ನು ಜಪಿಸಿದಾಗ ಮತ್ತೆ ಪುನರ್ ಇದೇ ಜಾಗಕ್ಕೆ ಬಂದಿದ್ದೇವೆ. ಅದು ಅಲ್ಲದೆ ಸಂಪಾತಿಯಿಂದ ಸೀತಾಮಾತೆಯು ಲಂಕಾಪಟ್ಟಣದಲ್ಲಿ ಇರುಳು ಎಂಬ ವಿಚಾರವನ್ನು ತಿಳಿದಿದ್ದು ಆಯಿತು. ಎಲ್ಲರೂ ಬನ್ನಿ, ಈ ಸಾಗರವನ್ನು ನೋಡಿ ಲಂಘಿಸಲು ಪ್ರಯತ್ನಿಸೋಣ. ಬನ್ನಿ ವಾನರರೇ. ರಾಮ 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 ಸೀತಾ ರಾಮ 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 ಸೀತಾ ರಾಮ. ಕಪಿವೀರರೇ, ಈ ಸಾಗರವು ಎಷ್ಟೊಂದು ಭಯಂಕರವಾಗಿರುವುದು. ಗಗನವತಾಗೆ ಬಡುಕುವ ತುಂಗ ತರಂಗ ಸಂಗಮೇ. ಗಗನವತಾಕೆ ಪಳುಕುವ ತುಂಗ ತರಂಗ ಸಂಗಮೇ.
ಅಗಣಿತ ಪಾನು ಮೀನು ಮುತ್ತು ರತ್ನ ನವರತ್ನ ನಿಧಮ ಅಗಣಿತ ಪಾನು ಮೀನು ಮುತ್ತು ರತ್ನ ನವರತ್ನ ನಿಧಮ ಸೊಗಯುಪುದೇ 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 ಚರಿಯ ಬೀರಿ ಅಚ್ಚರಿಯ ಬೀರಿ ಮಗಾಗುತ ವರಣ 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 ವಾನರೇ, ಇಂತಹ ಶತಯೋಜನ ವಿಸ್ತೀರ್ಣವಾದ ಸಾಗರವನ್ನ ಜಾಂಬು ಅಂತಾರೆ. ಅಂಗದ ಕುಮಾರ ಯಾರು ಲಂಘಿಸುವರು ಒಂದು ಬಾರಿ ವಿಚಾರಿಸು. ನಾನು ಸ್ವಲ್ಪ ಕಾಲ ಧ್ಯಾನಮಗ್ನಾಗುವುದು. ಆಗಬಹುದು. ನಳ, ಇಲ್ಲಿ ಬಾ. ನೀನು ಎಷ್ಟು ಯೋಜನೆ ಆರಬಲ್ಲೆ? ನಾನು 20 ಯೋಜನೆ ಆರಬಲ್ಲೆ. ಆಹಾಹಾಹಾ. ನೀಲ, ನೀನು ಬಾ. ನೀನು ಎಷ್ಟು ಯೋಜನೆ ಆರಬಲ್ಲೆ? ನಾನು 60 ಯೋಜನೆ ಆರಬಲ್ಲೆ. ಆಹಾಹಾಹಾ. ತಾತ, ಜಾಂಬವಂತರೇ, ತಾವೆಷ್ಟು ಯೋಜನೆ ಆರಬಲ್ಲಿರಿ? ನನ್ನನ್ನು ಕೇಳಿದೆ ಅಂಗದ. ಹೌದು ತಾತ. ಹಿಂದೆ 21 ಸಾರಿ ಭೂ ಪ್ರದಕ್ಷಿಣೆಯನ್ನು ಮಾಡಿ ಶಕ್ತಿ ಎಲ್ಲವೂ ಕುಂದಿ ಹೋಗಿರುವುದು. ನೀನು ವಾಲಿಪುತ್ರ, ನೀನು ಎಷ್ಟು ಯೋಜನ ಆರಬಲ್ಲೆ? ತಾತ, ನಾನು ಈ ಸಾಗರವನ್ನೇ ಆರಬಲ್ಲೆ. ಆದರೆ ಹಿಂದಿರುಗಿ ಬರಲಾರೆನು ತಾತ. ಅದಕ್ಕೆ ಆಂಜನೇಯನೇ ಸರಿ. ಎಲ್ಲರೂ ಸೇರಿ ಆಂಜನೇಯನ ನಾಮಸ್ಮರಣೆಯನ್ನು ಮಾಡೋಣ. ಹಾಗಲ್ಲಿ ಆಂಜನೇಯ, ಇವನು ಹೊಗಳು ಬಂಟ. ಎಲ್ಲರೂ ಸೇರಿ ಇವನನ್ನು ಹೊಗಳೋಣ. ಆಗಬಹುದು ತಾತ. ಇವನೇ ಸಮರ್ಥ. ಏಳು ಮಾರುತಿ, ಏಳು. ಹುಟ್ಟಿದಾಗಲೇ ಸೂರ್ಯನನ್ನು ಹಣ್ಣು ಎಂದು ನುಂಗಲು ಹೋದವನು ನೀನು. ಧೀಮಂತನು, ಶೂರನು, ವೀರನು. ಈ ಕಾರ್ಯ ನಿನ್ನಿಂದಲೇ ಆಗಬೇಕು. ಜೈ ಜೈ ರಘುವೀರ ಸಮರ್ಥ. ಕಪಿವೀರರೇ, ಆಂಜನೇಯ, ಶ್ರೀರಾಮ ಕಾರ್ಯಕ್ಕಾಗಿ ನೀವು ನನ್ನನ್ನು ಇಷ್ಟೊಂದು ಪ್ರಾರ್ಥಿಸಬೇಕೆ? ಶ್ರೀರಾಮರ ಬಾಣವು ಶತ್ರುಗಳ ಮೇಲೆ ಯಾವ ರೀತಿಯಲ್ಲಿ ವೇಗವಾಗಿ ಚಲಿಸುವುದೋ ಅದೋ ಅದೇ ರೀತಿಯಲ್ಲಿ ಈ ಸಾಗರವನ್ನು ಒಂದು ಸಣ್ಣದ ಕೊಳದೋಪಾದಿಯಲ್ಲಿ ಲಂಘಿಸಿ ಸೀತಾಮಾತೆಯವರ ವಿಚಾರವನ್ನು ತೋರುವುದಲ್ಲದೆ ಆ ನೀಚನಾದ ರಾವಣನ ಬಲಾಬಲಗಳನ್ನು ಹರಿತು ಬರುವೆನು. ಅದು ಅಲ್ಲದೆ ಅಲ್ಲಿಯೂ ಸಿಗದಿದ್ದರೆ ಸ್ವರ್ಗಲೋಕಕ್ಕೆ ಹೋಗುತ್ತೇನೆ. ಅತಳ ಪತಳ ಸುತಳ ಮಹಾತಳ ಪಾತಾಳಗಳು ಎಲ್ಲವನ್ನೂ ಸಹ ಸಂಚರಿಸಿ ನೋಡುತ್ತೇನೆ. ಅಲ್ಲಿಯೂ ಸಿಗದಿದ್ದರೆ ಮತ್ತೆ ಲಂಕಾಪಟ್ಟಣಕ್ಕೆ ಬರುತ್ತೇನೆ. ನಂತರ ಅಲ್ಲಿಯೂ ಮತ್ತೆ ಸೀತೆ ಸಿಗದಿದ್ದರೆ ಈ ನನ್ನ ಲಂಗೋಲದಿಂದ ಆ ಲಂಕಾಪಟ್ಟಣವನ್ನೇ ಸುತ್ತಿ ಶ್ರೀರಾಮಚಂದ್ರನ ಅಡಿಯಲ್ಲಿ ಉಳಿಸುವೆನು. ಆತನೇ ಹುಡುಕಿಕೊಳ್ಳಲಿ. ಅಲ್ಲಿಯವರೆಗೂ ನೀವು ಶ್ರೀರಾಮ ಧ್ಯಾನಸಕ್ತರಾಗಿ ಇಲ್ಲಿಯೇ ಕಾಲವನ್ನು ಕಳೆಯಿರಿ. ಜೈ ಜೈ ರಘುವೀರ ಸಮರ್ಥ. ಆಗಬಹುದು ಆಂಜನೇಯ. ಲಂಗಿ ಪೇನಿ ವಾದಯ ಹೊರದೆಂದುರೆನ ಹೊರಜವಾಂತ ಲಂಗಿ ಪೇನಿ ವಾದಯ ಒಂದು ಶರೀರದ ಸಂಗದವರೆಗೂ ತುಂಗಬಲದಿನ ಒಂದು ನಿಮಿಷದಿ ಒಂದು ಶರೀರದ ಸಂಗದವರೆಗೂ ತುಂಗಬಲದಿನ ಹಿಂಗದಿನ ಲಂಗಿ ಪೇನಿ ವಾದಯ ಹೊರದೆಂದುರೆನರೆ ಹೊರಜವಾಂತ ಲಂಗಿ ಪೇನಿ ವಾದಯ ನಾಮ ನಾಥ ರಾಮನ ನಾಥ ರಾಮನ ಭಾವಾಂತರದಲ್ಲಿ ಸ್ಮರಿಸುತ್ತಲಿ ಭಾವಾಂತರದಲ್ಲಿ ಸ್ಮರಿಸುತ್ತಲಿ ಭಾವಾಂತರದಲ್ಲಿ ಸ್ಮರಿಸುತ್ತಲಿ
ದೇವರ ಪದರ ಜೀವರ ಸುಸ್ಥಿರ ದೇವರ ಪದರ ಜೀವ ಹೋಮದಿ ನಗೆಯುತ್ತಲಾಗೋ ನನಗೆ ಬೇಡಿ ವರದಯ್ಯ ವರದಿಂದುರೆ ನೆರೆ ಹರಿಸುವ ನನಗೆ ಬೇಡಿ ವರದಯ್ಯ ವರದಯ್ಯ ಓ ದಯ ಜಯ ಜೈ ರಘುವೀರ ಸಮರ್ಥ